ಏನು ಜಂತರ್ ಮಂತರಲ್ಲಿ ನೀಟ್ ಹಗರಣ ಆಗಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಅದೇ ವಿಚಾರವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಮಾತ್ರ ಆಗಿದ್ದರೆ ಏನೋ ನಾವೆಲ್ಲ ಸಪೋರ್ಟ್ ಮಾಡ್ಬೋದಾಗಿತ್ತು. ಇದು ದೇಶದ ವಿರುದ್ಧ ಆಗಿ ದೇಶದ ವಿರೋಧಿಗಳಾದ ಖಾಲಿಸ್ತಾನಿಯವರು, ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಹಗರಣ ಆಗಿದೆ. ನಮ್ಮ ಕರ್ನಾಟಕದಲ್ಲೇ KPSC ವ್ಯವಸ್ಥೆಯಲ್ಲೇ ಹಗರಣ ಆಗಿ KPSC ಅಧ್ಯಕ್ಷನೇ ಗವರ್ನರ್ ವಜಾ ಮಾಡಿದ್ದಾರೆ. ಈ ವಿಚಾರಗಳ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳು ಅಷ್ಟೊಂದು ಸ್ಟ್ರೈಕ್ ಮಾಡಿದ್ರು, ಅವ್ರಿಗೆಲ್ಲ ಕಠಿಣ ಕ್ರಮದಿಂದ ಅವ್ರನ್ನ ಹತ್ತಿಕ್ಕಲಾಯಿತು. ಇವಾಗ ನಾವೇನಾದರೂ ಸ್ಟ್ರೈಕ್ ಮಾಡಕ್ಕೆ ಹೋಗ್ತೀವಿ, ಕ್ವಶನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಶಾಸಕರ ಮೇಲೇ ಮೊಟ್ಟೆ ಹೊಡೆಯೋದೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ತುಂಬ ಅನ್ಯಾಯ. ನೀಟ್ ಎಕ್ಸಾಮು ರಿಲೇಟೆಡ್ ಆಗಿರೋದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಬಟ್ ನಾವಲ್ಲೆಲ್ಲ ನೋಡ್ತಿರೋರು ಎಲ್ಲ ದೊಡ್ಡ ದೊಡ್ಡ ಲೋಫರ್ಗಳು, ಯಾರ್ಯಾರು ಅಲಿತಾ ಇದ್ದಾರೆ ಕೆಲಸ ಇಲ್ಲದೆ ಅವರೆಲ್ಲ ಹೋಗಿ ದೇಶ ವಿರೋಧಿ ಘಟನೆಗಳನ್ನ ಯಾರು ಮಾಡ್ತಿದ್ದಾರೆ ಎಲ್ಲ ಆತುರದರೆ ಕೂತ್ಕೊಂಡಿದ್ದಾರೆ. ಸೊ ಆದ್ರಿಂದ ಈ ಸೆಲೆಕ್ಟಿವ್ ಆಗಿ ಏನು ನಮ್ಮ ಮೇಲೆ ಆಕ್ಷನ್ ತಗೊಳ್ತಿದ್ದಾರೆ, ಇದನ್ನೆಲ್ಲ ನಿಲ್ಲಿಸಬೇಕು. ಕಾಂಗ್ರೆಸ್ ಸರ್ಕಾರ ನೈತಿಕತೆ ಇಲ್ಲದೆ ಇದ್ರೂ ಸಹ ಮೋದಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ಬಾಯಲ್ಲಿ ಮಾತಾಡ್ತಾರೆ ಅಂತ ಯೋಚನೆ ಮಾಡಬೇಕಾಗಿದೆ. ಹಗರಣ ಎಲ್ಲೂ ಆಗೇ ಇಲ್ಲ. ಗೌರ್ಮೆಂಟ್ ಲೆವೆಲಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ. ಅಫಿಷಿಯಲ್ಸ್ ಲೀಕ್ ಮಾಡಿದ್ರೆ ಹೊರತು ಯಾವುದೇ ಮಿನಿಸ್ಟ್ರಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಕಾಂಗ್ರೆಸ್ನ ನೀತಿ ಇಲ್ಲದೆ ಇರತಕ್ಕಂಥ ಆಲೂಗಡ್ಡೆಯಲ್ಲಿ ಚಿನ್ನ ತೆಗಿತಕ್ಕಂಥ ನಾಯಕತ್ವ ಹೊಂದಿರತಕ್ಕಂಥ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಮಾರಣ ಹೋಮವನ್ನು ಬಯಸಿ ತಮ್ಮ ರಾಜಕಾರಣವನ್ನು ಬೇಳೆ ಬೇಯಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನು ವಿರೋಧಿಸಿ ರಾಜ್ಯ ಬಿಜೆಪಿ ವಿಜೇಂದ್ರ ರಾಜ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಏನು ಪ್ರತಿಭಟನೆ KPCC ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಅಂತ ಹೊರಟಂತ ಸಂದರ್ಭದಲ್ಲಿ ಕೊತ್ವಾಲ್ ರಾಮಚಂದ್ರನ ಶಿಷ್ಯನಾದಂಥ ಇವತ್ತು ರಾಜ್ಯದ KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಏನು ಇಡ್ಲಿಗೆ ತಡ ಇಲ್ಲ, ಮುದ್ದೆಗೆ ಮೂತಿ ಇಲ್ಲ ಅಂತಾರೆ. ಹಾಗೆ ತಡಬುಡ ಇಲ್ದಂಗೆ ತಮ್ಮ ಬಾಯಿ ಹೋದಂಗೆ ಮಾತಾಡಿದ್ದಾರೆ. ಈ ಒಂದು ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.